ಇಡೀ ಜಗತ್ತಿಗೆ ಕೊರೋನಾವನ್ನ ಗಿಫ್ಟ್ ಆಗಿ ಕೊಟ್ಟಂತಹ ಚೀನಾದಲ್ಲಿ ಲಾಸ್ಟ್ ಒಂದು 3 to 4 ಡೇಸ್ ಅಲ್ಲಿ ಮತ್ತೊಂದು ಆತಂಕಕಾರಿ ವಿಚಾರ ಗೊತ್ತಾಯ್ತು. ಯಾಕಂದ್ರೆ ಕೋವಿಡ್ ಮಾದರಿಯ ಹೊಸ ವೈರಸ್ ಸಾಂಕ್ರಾಮಿಕ ರೀತಿಯಲ್ಲಿ ಹಬ್ತಾ ಇದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ನೋಡ್ತಾ ಇದ್ದೀರಾ. 80% ಜನ ಮಾಸ್ಕ್ ಹಾಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಸಾವುಗಳು ಹೆಚ್ಚಾಗ್ತಾ ಇದೆ. ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದ ಕೊರೋನಾ ಸೋಂಕಿನ ಲಕ್ಷಣಗಳನ್ನೇ ಹೊಂದಿರುವ ಹ್ಯೂಮನ್ ಮೆಟಾನ್ಯೂಮೋಫೋ ವೈರಸ್ ಅಂದ್ರೆ HMPV ಸೋಂಕು ವ್ಯಾಪಕವಾಗಿ ಹಬ್ತಾ ಇದೆ. 5 ವರ್ಷಗಳ ನಂತರ ಮತ್ತೊಂದು ಸಾಂಕ್ರಾಮಿಕ ವೈರಸ್ ಪತ್ತೆ ಆಗ್ತಾ ಇದೆಯಾ? ಹಾಗಾದ್ರೆ ಡ್ರ್ಯಾಗನ್ ದೇಶದಲ್ಲಿ ಈಗ ಹೆಲ್ತ್ ಎಮರ್ಜೆನ್ಸಿ ಅಂತೂ ಘೋಷಣೆ ಆಗಿದೆ. ಚೀನಾದ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಮಿತಿ ಮೀರ್ತಾ ಇದೆ. ಹೊಸ ವೈರಸ್ ತಡೆಗಟ್ಟೋದಕ್ಕೆ ಯಾವುದೇ ಲಸಿಕೆ ಕಂಡು ಹಿಡಿದಿಲ್ಲ. ಆಮೇಲೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಇಲ್ಲ. ಜಸ್ಟ್ ಮಾಸ್ಕನ್ನು ಧರಿಸಬೇಕು, ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳಿ ಅಂತಷ್ಟೇ ಅಲ್ಲಿನ ಗೌರ್ಮೆಂಟ್ ಹೇಳ್ತಾ ಇದೆ. WHO ಕೂಡ ಕ್ಲೂ ಇಲ್ಲ. ಸೊ ಈಗ ಮತ್ತೊಂದ್ಸಲ ಮಾಸ್ಕು, ಸ್ವಚ್ಛತೆ, ಸಾಮಾಜಿಕ ಅಂತರ ಅನ್ನೋದನ್ನೆಲ್ಲ ನಾವು ಎಲ್ಲರೂ ಪಾಲಿಸಬೇಕಾ ಅನ್ನುವಂತಹ ಸ್ಥಿತಿ ಇಡೀ ಜಗತ್ತಿಗೆ ಚಿಂತೆಗೆ ಕಾರಣ ಆಗ್ತಾ ಇದೆ. ಸಹಜವಾಗಿ ನೆರೆ ದೇಶ ಭಾರತ ಆಗಿರೋದ್ರಿಂದ ಆತಂಕ ಇನ್ನೂ ಹೆಚ್ಚಾಗಿದೆ. ಯಾಕಂದರೆ ನಾವು ಲಾಸ್ಟ್ ಟೈಮ್ ನೋಡಿದ್ವಿ, ಡಿಸೆಂಬರಲ್ಲಿ ಸೋಂಕು ಸ್ಫೋಟ ಆಯಿತು, ನಮ್ಮಲ್ಲಿ ಮಾರ್ಚಲ್ಲಿ ಫಸ್ಟ್ ಕೇಸ್ ಪತ್ತೆ ಆಯಿತು. ಸೊ ಈಗಲೂ ಕೂಡ ಜನವರಿ ಫಸ್ಟ್ ವೀಕ್ನಲ್ಲಿ ಅಲ್ಲಿ ವಿಪರೀತ ಕೇಸ್ಗಳು ಪತ್ತೆ ಆಗ್ತಾ ಇದೆ. ಕೇವಲ ಇದು ಚೀನಾಗೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ. ಪಕ್ಕದಲ್ಲಿ ಹಾಂಗ್ಕಾಂಗ್ ಇದೆಯಲ್ಲ, ಅಲ್ಲೂ ಇದೇ ಪರಿಸ್ಥಿತಿ. ಈ ಕಡೆ ಜಪಾನ್ ಇದೆಯಲ್ಲ, ಅಲ್ಲೂ ಇದೇ ಪರಿಸ್ಥಿತಿ ಇದೆ. ಇದು ಹೊಸ ವೈರಸ್ ತಳಿ ಅಂತೂ ಅಲ್ಲ. ಕೋವಿಡ್ ಥರ ಇದು ಒಂದು ಮಹಾಮಾರಿ ಲೆವೆಲ್ಗೂ ಬಂದಿಲ್ಲ, ಬರೋದು ಇಲ್ಲ ಅಂತ ನನಗನ್ಸುತ್ತೆ. ಇದು ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಅಂತ ಹೇಳ್ತೀವಿ. ಇದು ಮೊದಲು ನಮ್ಮಲ್ಲೂ ಇತ್ತು, ಎಲ್ಲ ದೇಶದಲ್ಲೂ ಇತ್ತು. ಆಸ್ಟ್ರೇಲಿಯಾಲೂ ಸೀಸನಲ್ಲಿ ಬರುತ್ತೆ ಹೋಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ. ಬೇರೆ ವೈರಸ್ ಜ್ವರ ತರುತ್ತೆ, ಮೈಕೈ ನೋವು ತರುತ್ತೆ, ಉಸಿರಾಟಕ್ಕೆ ತೊಂದರೆ ಇದರಲ್ಲಿ ತಯಾರಿ ನಾವು ಮಾಡ್ಕೋಬೇಕೇ ಹೊರತು ಹೆದರ್ಕೊಳ್ಳೋ ಅಂಥ ಒಂದು ಇದಲ್ವೇ ಅಲ್ಲ. ಇದನ್ನು ಕೋವಿಡ್ಗೆ ಹೋಲಿಸೋದು ತಪ್ಪು ಅಂತ ನನಗನ್ಸುತ್ತೆ. ಬಟ್ ರಿಟರ್ನಿಂಗ್ ಟ್ರಾವೆಲರ್ಸ್, ಈಗ ನಾನು ಚೈನಾಯಿಂದ ಬಂದೆ ಅಂದರೆ ನಾನು ಒಂದು ವಾರದ ತನಕ ಸ್ವಲ್ಪ ಕೇರ್ಫುಲ್ ಆಗಿರೋದು, ಕೋವಿಡಲ್ಲಿ ಕಲ್ತಂಥ ಪಾಠಗಳನ್ನು ಪರಿಪಾಲಿಸ್ಬೋದು. ಕ್ರೌಡಲ್ಲಿ ಹೋಗಿ ನಿಂತ್ಕೊಳ್ಳೋದು, ಕ್ರೌಡಲ್ಲಿ ಹೋಗಲೇಬೇಕು ಅನಿವಾರ್ಯ ಆಯಿತು ಅಂದರೆ ಒಂದು ಮಾಸ್ಕ್ ಹಾಕ್ಕೊಳ್ಳೋದಪ್ಪ, ಕ್ರೌಡ್ ಮುಗಿದ್ಮೇಲೆ ಮಾಸ್ಕ್ ತೆಗೆದುಹಾಕೋದು. ಸೊ ಈ ಥರ ಒಂದು ಕಾಮನ್ ಸೆನ್ಸ್ ತುಂಬಿರೋವಂಥ ಒಂದು ಸ್ಮೋಕಿಂಗನ್ನು ಬಿಡೋದಕ್ಕೆ ಇದು ಸರಿಯಾದ ಮತ್ತು ಸೂಕ್ತವಾದ ಒಂದು ಅವಕಾಶ, ಸದವಕಾಶ ಅಂತ ನಾನು ಕೊರೋನಾ ಕಂಪೇರ್ ಮಾಡೋದೇ ತಪ್ಪು. ಕೊರೋನಲ್ಲಿ ಇವಾಗ ಸೆಕೆಂಡ್ ವೇವಲ್ಲಿ ಬಂದಂಥ ಭೀಕರತೆ ಬಹುಶಃ ಇನ್ಯಾವ ಒಂದು ವೈರಸ್ಸಲ್ಲೂ ಆ ಸಾಮರ್ಥ್ಯ ಇರಲಿಲ್ಲ. ಸೊ ಆಕ್ಸಿಜನ್ ಕಮ್ಮಿ ಆದರೆ ಆಕ್ಸಿಜನ್ ಕೊಡ್ತೀವಿ.